ಆಲ್ರೆಡಿ ಅವ್ರಿಗೆ ಐಬ್ರೋಸ್ ನ್ಯಾಚುರಲ್ ಆಗೇ ಇದೆ. ಓಕೆನಾ? ಜಸ್ಟ್ ಇಫ್ ಯು ವಾಂಟ್ ಟು ಪ್ರೂವ್ ಅಸ್ ಐಬ್ರೋಸ್ ಸ್ವಲ್ಪ ತಗೊಳ್ಳಿ. ಇವ್ರಿಗೆ ಹುಡುಗಿರ್ ಥರ ಆರ್ಚೆಲ್ಲ ಏನೂ ಬೇಡ ತಾನೆ ಮ್ಯಾಮ್? ಅವ್ರಿಗೆ ಹೆಂಗಿದೆಯೋ ಹಂಗೆ, ಎಷ್ಟು ಯಾವ ಥರ ದಪ್ಪ ಇದ್ದರೂ ಹೆಂಗಿದ್ರು ಹಾಗೆ ಮಾಡಿಬಿಡ್ಬೇಕು. ಇವನ್ ಕಟ್ ಮಾಡೋ ಅವಶ್ಯಕತೆನೂ ಇಲ್ಲ. ಹಾಂ ಮ್ಯಾಮ್. ನ್ಯಾಚುರಲ್ ಆಗೇ ಇರಬೇಕು. ಓಕೆ. ನೆಕ್ಸ್ಟ್ ಶ್ಯಾಡೋ ಬೇಕಿದ್ರೆ ಯು ಹ್ಯಾವ್ ಟು ಗೋ ವಿತ್ ವೆರಿ ಸಟಲ್ ಕಲರ್. ಅಂದರೆ ಹುಡುಗರು ಐ ಶ್ಯಾಡೋ ಹಾಕ್ಕೊಳ್ತಾರಮ್ಮ? ಏನಾದರೂ ಜಾಸ್ತಿ ಪಿಗ್ಮೆಂಟೇಷನ್ ಇದೆ ಐಸ್ ಮೇಲೆ, ಇಫ್ ದೇ ಹ್ಯಾವ್ ಮೋರ್ ಪಿಗ್ಮೆಂಟೇಷನ್ ಆನ್ ಐಸ್, ದೆನ್ ವಿ ಹ್ಯಾವ್ ಟು ಗೋ ವಿತ್ ಶ್ಯಾಡೋ, ವೆರಿ ಸಟಲ್ ಶ್ಯಾಡೋ. ಸೊ ಅಂದರೆ ಕನ್ಸೀಲರೆಲ್ಲ ಏನೂ ಬೇಡವಾ ಮ್ಯಾಮ್ ಇವ್ರ ಕಣ್ಣ ಮೇಲೆ? ಇನ್ ಕೇಸ್ ತುಂಬ ಡಾರ್ಕ್ ಸರ್ಕಲ್ ಇದ್ದರೆ ಆಗ ತುಂಬ ಇದ್ರೆ ಶ್ಯಾಡೋ ಇಂದ ಕವರ್ ಮಾಡಿ. ಇಲ್ಲ ತುಂಬ ಇದೆ ಮ್ಯಾಮ್ ಅಂತಂದಾಗ ದೆನ್ ಯು ಹ್ಯಾವ್ ಟು ಅಪ್ಲೈ ಕನ್ಸೀಲರ್. So if is Muslim, they wanna apply the waterline. Okay, Muslim ಅವ್ರು ಬಂದ್ಬಿಟ್ಟು they will apply the waterline, then you can go. ನಾವು ನಮ್ಮ ಸೇಮ್ ಜೆಲ್ ಲೈನರೇ ಹಾಕ್ಬೋದಾ ಮ್ಯಾಮ್ ಅವ್ರಿಗೆ? Okay, this is the shadow. Only this much. Okay ma'am. So next we'll go for the base. So what I'll do directly, I'll go with the Derma. No need to use foundation for them, only the concealer. ಕನ್ಸೀಲರ್ ತುಂಬ ಡಾರ್ಕ್ ಇದ್ರೂ ಕನ್ಸೀಲರಲ್ಲೇ ಮಾಡಿಬಿಡ್ಬೇಕಾ ಮ್ಯಾಮ್? So very light pigmentation he has. So ಅವ್ರಿಗೆ ಪಿಗ್ಮೆಂಟೇಷನ್ ಇದ್ದರೆ ಮಾತ್ರ ದೆನ್ ಯು ಹ್ಯಾವ್ ಟು ಗೋ ವಿತ್ ದ ಕರೆಕ್ಟರ್, ಆರ್ ಎಲ್ಸ್ ಡೈರೆಕ್ಟ್ಲಿ ಯು ಕ್ಯಾನ್ ಗೋ ವಿತ್ ದ ಕನ್ಸೀಲರ್. ಟೋನ್ ಟು ಟೋನ್ ಮಾಡಿ ಬಿಟ್ಬಿಡೋದ ಮ್ಯಾಮ್? ಆ್ಯಂಡ್ ದ ಮೇನ್ ಥಿಂಗ್, ನಾವು ಹುಡುಗಿರ್ಗೆ ಇಲ್ಲೇ ತನಕ ಹೋಗ್ತೀವಿ. ಓಕೆ, ಕಣ್ಣು ಚಿಕ್ಕದು ಕಾಣಿಸುತ್ತೆ, ಐ ಮೇಕಪ್ ಎಲ್ಲ ಮಾಡ್ತೀವಿ, ದಟ್ ಲುಕ್ಸ್ ವೈಡರ್. ಬಟ್ ಹುಡುಗರಿಗೆ ನಾವು ಇಲ್ಲೇ ಸ್ಟಾಪ್ ಮಾಡಬೇಕು. ವಿ ಹ್ಯಾವ್ ಟು ಸ್ಟಾಪ್ ದ ಕನ್ಸಿಲರ್ ಅಪ್ಲಿಕೇಶನ್, ಕರೆಕ್ಟರ್ ಅಪ್ಲಿಕೇಶನ್ ಇಯರ್ ಓನ್ಲಿ. ವಿ ಶುಡಂಟ್ ಗೋ ಟಿಲ್ ದ ಐಸ್. ಯಾಕೆ ಅಂತಂದರೆ ಚಿಕ್ಕದಾಗ್ಬಿಡುತ್ತೆ. ಐಸ್ ವಿಲ್ ಲುಕ್ ವೆರಿ ಸ್ಮಾಲ್. ಆದರೆ ಡಿಫ್ರೆನ್ಸ್ ಕಾಣಲ್ವಾ ಮ್ಯಾಮ್? ಅವ್ರು ತುಂಬ ಪಿಗ್ಮೆಂಟೇಷನ್ ಏನಾದರೂ ಇದ್ದರೆ ಕಾಣಲ್ಲ ಮ್ಯಾಮ್? ಕವರ್ ಆಗುತ್ತೆ ನೋಡಿ. ನಾನು ತುಂಬ ಮೇಲೆ ತಗೊಂಡು ಹೋಗಿಲ್ಲ. ಹೌದು ಮ್ಯಾಮ್. Okay. So next I'll go for the concealer. Concealer should be tone to tone. Okay, ನಾವು ಪ್ರಾಪರ್ ಟೋನ್ ಆಗಿರಬೇಕು. ತುಂಬ ಲೈಟ್ ಆಗಿ ಇರಬಾರ್ದು, ತುಂಬ ಡಾರ್ಕ್ ಆಗಿ ಇರಬಾರ್ದು. ಓಕೆ ಮ್ಯಾಮ್. So what I'll do, I think this shade is not there. Let me swatch it out. Light ಆಗಿ, ತುಂಬ ಲೈಟ್ ಆಗುತ್ತೆ. I think it will match because his neck is ಆಯಿಲಿ ಸ್ಕಿನ್ ಅದ್ರ ಪ್ರಕಾರನೇ ಹೋಗ್ಬೇಕಮ್ಮ ಅಂತ. ಡ್ರೈ ಸ್ಕಿನ್ ಥರನೇ ಪ್ರಾಡಕ್ಟು. ಮ್ಯಾಮ್ ಲೈನರ್ ವಿಡಿಯೋ ನನ್ನ ಹತ್ರ ಬಂದಿಲ್ಲ, ಅವ್ರು ಕಳಿಸಿದ್ರು.
ಸೊ ವಾಟ್ ಐ ಡು ನೆಕ್ಸ್ಟ್ ಪೌಡರ್. ಸೊ ಹೈಲೈಟಿಂಗ್ ಏನೂ ಬೇಕಾಗಿಲ್ಲ ಅದು. ಓಕೆ ಮ್ಯಾಮ್. ಸೆಟ್ಟಿಂಗ್ ಸ್ಪ್ರೇ. अब पार्टी को जा रही है तो ऐसे मेकअप करना है. हम पहले से आपका स्किन अच्छा है. फेस वॉश कर चले जाते हैं. ಬಿಯರ್ಡ್ ಇದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಕೇಕ್ ಈ ಥರ ಕಾಣಿಸುತ್ತೆ, ಹುಷಾರಾಗಿ ಮಾಡಬೇಕು. ಓಕೆ ಮ್ಯಾಮ್. ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ದ ಕಾಂಟೋರ್. ಸೊ ಫಸ್ಟ್ ನೀವು ಕಾಂಟೋರ್ ಕೇಳಬೇಕು ಅವ್ರಿಗೆ, ಸ್ವಲ್ಪ ಲಿಫ್ಟ್ ಮಾಡಬೇಕಾ ಬೇಡ ಅಂತ. ಸಮನ್ ಆಸ್ ದೇ ವಾಂಟ್ ಟು ಲಿಫ್ಟ್ ದ ಫೇಸ್. ಸೊ ಯು ಕ್ಯಾನ್ ಡೂ ದ ಕಾಂಟೋರ್ ಆರ್ ಎಲ್ಸ್ ನೀವು ಬಿಯರ್ಡ್ನ ಫಾಲೋ ಮಾಡ್ಕೊತ ಈ ಥರನೂ ಮಾಡ್ಬೋದು. ಓಕೆ ಮ್ಯಾಮ್. ದರ್ ಇಸ್ ದ ಕಾಂಟೋರ್. ಅಲ್ಲಿ ಇನ್ ಕೇಸ್ ಇದು ಹೇರ್ ಮೇಲೆ ಫೌಂಡೇಶನ್ ಇದಾದ್ರೂ ಕಾಂಟರಲ್ಲಿ ಕವರ್ ಆಗಿಬಿಡುತ್ತೆ. ಮೋಸ್ಟ್ ಆಫ್ ದ ಮಾಡೆಲ್ಸ್ ದೇ ಲಾಸ್ಟ್ ಫಾರ್ ದ ಕಾಂಟೋರ್. ಓಕೆ ಮ್ಯಾಮ್. ಯಾಕೆಂದರೆ ಸ್ವಲ್ಪ ಶಾರ್ಪ್ ಕಾಣಬೇಕು Sharp. ಫೋಟೋಶೂಟ್ಸಲ್ಲಿ. ತುಂಬ ಲೈಟಾಗಿರಬೇಕು, ಹೆವಿ ಮಾಡಬೇಡಿ. ಓಕೆ ಮ್ಯಾಮ್. ಸೊ ಬ್ಲಷ್ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಅವ್ರಿಗೆ ಬ್ಲಷ್ ಬೇಕು ಅಂತ ಕೇಳಿದ್ರೆ ದೆನ್ ಗೋ ವಿತ್ ಕೈಂಡ್ ಆಫ್ ಬ್ರೌನಿಶ್ ಕಲರ್. ಸೊ ಡೈರೆಕ್ಟ್ಲಿ ಗೋ ವಿತ್ ದ ಹೈಲೈಟೆಡ್. ಮ್ಯಾಮ್ ಈ ಬಿಯರ್ಡ್ ಮೇಲೆ ಬೇಡವಾ ಮ್ಯಾಮ್ ಕಾಂಟೋರು? ಸೊ ಐ ವಾಂಟ್ ಟು ಡೂ ದಟ್. ಐ ವಿಲ್ ಜಸ್ಟ್ ಶೋ ಯು. ಓಕೆ, ಅವ್ರ ಬಿಯರ್ಡ್ನೇ ಫಾಲೋ ಮಾಡಿ ಬ್ಲ್ಯಾಕ್ ಇರುತ್ತಲ್ಲ ಮ್ಯಾಮ್ ಈ ಥರ, ಅವ್ರಿಗೆ ಬ್ಲ್ಯಾಕ್ ಕಲರ್ ಕಾಜಲ್ದ್ರಲ್ಲಿ ಹಾಕ್ಬಿಡ್ಬೋದಾ? ಮಾಡ್ಬೋದಾ? ಮಸ್ಕಾರ ಇಂದನೂ ಮಾಡ್ಬೋದು. ಇವ್ರಿಗೆ ಪಿಂಕಲ್ಲೆಲ್ಲ ಮಾಡಬಾರ್ದು ತಾನೆ ಮ್ಯಾಮ್ ಬಾಯ್ಸ್ಗೆ? ಬಟ್ ಪಿಂಕ್ ಅಂಡರ್ಟೋನ್ ಇರೋರಿಗೆ ಪಿಂಕ್ ಇಂದ ಮಾಡ್ಬೋದಾ ಮ್ಯಾಮ್? ಇಲ್ಲಿ ಪಿಂಪಲ್ ಇದೆ, ಜಾಸ್ತಿ ಮಾಡಿದ್ರೆ ಅದು ಹೈಲೈಟ್ ಆಗ್ತದೆ. ಹೈಲೈಟ್ ಆಗುತ್ತೆ. ಓಕೆನಾ? ಓಕೆ ಮ್ಯಾಮ್. ಸ್ಲೋ ಲ್ಯಾಶ್ ಲೈನ್.
ಲೋವರ್ ಲ್ಯಾಶ್ ಲೈನ್ ಮಾಡಬೇಕಾ ಮ್ಯಾಮ್ ಹುಡುಗರಿಗೆ? ಯಾಕೆಂದ್ರೆ ಗ್ಯಾಪ್ ಇರುತ್ತಲ್ವಾ. ಹಾಂ ಮಸ್ಕಾರ ಆ್ಯಂಡ್ ಲಿಪ್ ಗ್ಲಾಸ್. ಓಕೆ ಮ್ಯಾಮ್. ಸೊ ಲಿಪ್ ಗ್ಲಾಸ್ ಇದ್ರೆ ಮ್ಯಾಮ್ ತಗೋಬೋದು. ಲಿಪ್ಸ್ಟಿಕ್ ಪ್ಯಾಕ್. ಹುಡುಗರಿಗೂ ಬ್ರೋ ಬೋನು ಮತ್ತು ಟಿಯರ್ ಡಕ್ ಎಲ್ಲ ಮಾಡಬೇಕಾ ಮ್ಯಾಮ್? ತುಂಬ ಶೈನಿ ಇದೆ ಅದು. ಯು ಹ್ಯಾವ್ ಟು ಗೋ ವಿತ್ ಕೈಂಡ್ ಆಫ್ ಲಿಪ್ Lip balm. ಲಿಪ್ ಗ್ಲಾಸ್ ವಿಚ್ ಇಸ್ ನಾಟ್ ಮೋರ್ ಹಾಂ ಅದು ಶೈನಿಂಗ್ ತುಂಬ ಗ್ಲಿಟರ್ದಿದೆ ಮ್ಯಾಮ್ ಇದು. ಆ್ಯಂಡ್ ಮಸ್ಕಾರ. ಹ್ಞೂ ಮಸ್ಕಾರ ಲಿಪ್ ಡೌನ್, ಲಿಪ್ ಡೌನ್. मुझे भी नहीं आ रहा, दोनों बहुत है. ಓಕೆ ಮ್ಯಾಮ್. ಫ್ಯಾನ್ ಈ ಕಡೆ ಬರ್ತಾರೆ. ಹೌದು ಮ್ಯಾಮ್, ನಾನೇ ಅಡ್ಡ ಬರ್ತೀನಿ.